ಹಾಯ್ ಎಲ್ಲರಿಗೂ ನಮಸ್ಕಾರ. ಜಾಲಿ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಾರ್ನಿಂಗ್ ಟಿಫನ್ ಎಲ್ಲ ಆಯಿತು ಅಂದ್ಕೊಳ್ತೀನಿ ಎಲ್ಲರದು. ನಾನು ನಿಮಗೆಲ್ಲರಿಗೂ ನನ್ನ ಗಾರ್ಡನ್ ತೋರ್ಸೋಕ್ಕೆ ಬಂದಿದ್ದೀನಿ. ಹೇಗಾಗಿದೆ, ಮುಂಚೆ ಹೇಗಿತ್ತು ಅದೆಲ್ಲ ನಿಮಗೆ ತೋರಿಸಿದ್ದೆ. ಇವಾಗ ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಪಪ್ಪಾಯಿ ಕೂಡ ಚಿಗುರಿದೆ. ಇಲ್ಲಿ ಎಲೆ ಸ್ವಲ್ಪ ಉದುರೋಗಿದೆ. ಇಲ್ಲಿ ಪಕ್ಷಿಗಳು ಆಮೇಲೆ ಈ ಕೋಳಿಗಳಿಂದ ಬೀನ್ಸ್ ನೋಡಿದ್ರ ಚೆನ್ನಾಗಿ ಬಂದಿದೆ. ಬೀನ್ಸ್ ಎಲ್ಲ ಇದೆಲ್ಲ ಬೀನ್ಸ್ ಬಳ್ಳಿ. ಸ್ವಲ್ಪ ಗಾಳಿ ಮಳೆ ಇರೋದ್ರಿಂದ ಎಲ್ಲ ಅಲ್ಲಲ್ಲೇ ಉದುರ್ಕೊತಾ ಇದೆ. ಬೀನ್ಸ್ ನೋಡಿ, ಎಲ್ಲ ಬೀನ್ಸ್ ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್. ನಾವು ಹಾಕಿರೋದು ಏನೋ ಒಂಥರ ಫಸ್ಟ್ ಟೈಮ್ ನಾನು ಹಾಕಿರೋದು ತರಕಾರಿ ಬೀಜನ. ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ಮೆಂತ್ಯ ಸೊಪ್ಪು ಉದುರಿಸಿದ್ದೆ. ಅದು ಮಳೆ ಬಂತು, ನಾವು ಉದುರಿಸಿದ್ದೀನ, ಅದಕ್ಕೆ ಎಲ್ಲೆಲ್ಲೋ ಒಂದೊಂದು ಉಟ್ಕೊಂಡಿದೆ ಮೆಂತ್ಯ ಸೊಪ್ಪು. ಪೂರ್ತಿಯಾಗಿ ಬಂದಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಸಸಿ ಕೂಡ ಬರ್ತಿದೆ. ಟೊಮೊಟೊ ಸಸಿ ಕಿತ್ತಿ ಬೇರೆ ಕಡೆ ಒಂದು ಕಡೆ ಹಾಕಬೇಕು. ಹಾಕ್ತೀನಿ ಅದನ್ನು, ಟೊಮೊಟೊ ಸಸಿ ಬೇರೆ ಸಪ್ರೇಟಾಗಿ. ಇದೆಲ್ಲ ಬೆಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪೂರ್ತಿ ಇದೊಂದು ಸಾಲು ಬೆಂಡೆಕಾಯಿ ಪೂರ್ತಿ ಹಾಕಿದ್ದೀನಿ. ಇದು ಎಕ್ಸ್ಟ್ರಾ ಸ್ವಲ್ಪ ಇದು ಸೊಪ್ಪುಗಳಂತೆ ಇದನ್ನು, ಅದಕ್ಕೆ ಇದು ಕಿತ್ತಾಕಿಲ್ಲ, ಹಂಗೆ ಬಿಟ್ಟಿದ್ದೀವಿ. ಪಲ್ಯ ಮಾಡ್ಬೋದು ಅಂತ ಹೇಳಿದ್ರು. ಟೊಮೊಟೊ ಸಸಿ ನೋಡಿ ಇಲ್ಲೂ ಬಂದಿದೆ ಜೊತೆಗೆ. ಇದೆಲ್ಲ ಕುಯ್ಯರ್ಬೆ ಎಷ್ಟು ಚೆನ್ನಾಗಿ ಬಂದಿದೆ. ಪೂರ್ತಿ ಕುಯ್ಯರ್ಬೆ ಮಾತ್ರ ಸೂಪರಾಗಿ ಬಂದಿದೆ. ಒಂದು ಹಾಳಾಗಿಲ್ಲ, ಎಲ್ಲ ಫುಲ್ ಚೆನ್ನಾಗಿ ಬಂದಿದೆ. ಇದೆಲ್ಲ ಎಕ್ಸ್ಟ್ರಾ ಕಿತ್ತಾಕಬೇಕು, ಕಿತ್ತಾಕ್ತೀವಿ ಒಂದು ಸ್ವಲ್ಪ. ಈಗ 2ನೇ ತಾರೀಕು ಒಂಚೂರು ಫಂಕ್ಷನ್ ಇದೆ, ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಪೂರ್ತಿ ಗಾರ್ಡನ್ ಕೆಲಸನೇ. ಸ್ವಲ್ಪ ಬೇರೆ ಬೀಜಗಳು ತೊಗೊಂಬಂದು ಹಾಕಬೇಕು. ಮೆಂತ್ಯ ಸೊಪ್ಪೆಲ್ಲ ಜಾಸ್ತಿ ಬರಲಿಲ್ಲ, ಹಂಗಾಗಿ ಇನ್ನೊಂದು ಕಡೆ ಒಂಚೂರು ಕ್ಲೀನ್ ಮಾಡಿ ಹಾಕ್ತೀವಿ. ಕುಯ್ಯರ್ಬೆ ಮತ್ತು ಪಾಲಕ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಕೊತ್ತಂಬರಿ ಕೂಡ ಸರಿಗೆ ಬರಲಿಲ್ಲ, ಮಳೆ ಬಂದಿರೋದ್ರಿಂದ ಬೀಜ ಎಲ್ಲ ಬೇರೆ ಬೇರೆ ಕಡೆ ಹೋಗಿಬಿಟ್ಟಿದೆ. ಆದರೂ ಸ್ವಲ್ಪ ಬಂದಿದೆ, ಪರವಾಗಿಲ್ಲ. ಕಾಣಿಸ್ತಿದೆಯಾ ಫ್ರೆಂಡ್ ನಿಮಗೆ? ನಾವು 3 ಹಾಕಿದ್ವಿ, 3ರಲ್ಲಿ 2 ಬಂದಿಲ್ಲ. ಒಂದು ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಚೆನ್ನಾಗಿ ಬಂದಿದೆ. ಇವು ಹಾಳಾಗ್ಬಿಟ್ಟಿದ್ದಾವೆ. ಆಲೂಗಡ್ಡೆ ಒಂದೇ ಒಂದು ಮೊಳಕೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಹಾಕಿದ್ದೆ. ಆಲೂಗಡ್ಡೆ ಒಂದೇ ಒಂದು ಬಂದಿದೆ. ಇದಕ್ಕೆ ಕಡ್ಡಿ ನೆಟ್ಟಿ ಸ್ಟ್ರೈಟ್ ಮಾಡಬೇಕು. ಈರುಳ್ಳಿನೂ ಅಷ್ಟೇ, ಸ್ವಲ್ಪ ಮೊಳಕೆ ಬಂದಿತ್ತು ಅಂತ ಈರುಳ್ಳಿ ತೆಗೆದಾಕಿದ್ದೆ. ಈರುಳ್ಳಿ ಬಂದಿದೆ. ಇದೊಂದು ಚೆನ್ನಾಗಿ ಬಂದಿದೆ ಫ್ರೆಂಡ್. ಇಲ್ಲೊಂದು ಬಳ್ಳಿ ಹಾಕಿದ್ವಿ. ಇದು ಸೌತೆಕಾಯ ಹೀರೆಕಾಯ ಅನ್ನೋದು ಡೌಟ್ ಇದೆ. ಸ್ವಲ್ಪ ದೊಡ್ಡದಾದ್ಮೇಲೆ ಗೊತ್ತಾಗತ್ತೆ. ಚೆನ್ನಾಗಿ ಬಂದಿದೆ. ದಾರ ಕಟ್ಟಿದ್ದೀವಿ ಬಳ್ಳಿ ಆಗಲಿ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಬೀನ್ಸ್ ಕಾಳು ಹಾಕಿದ್ದೀನಿ. ಬೀನ್ಸ್ ಕಾಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಪೂರ್ತಿ ಬೀನ್ಸ್ ಕಾಳೆ. ಒಂದು 10 ಗಿಡ ಹಾಕಿದ್ದೆ ಬಳ್ಳಿಗೆ ಹಬ್ಸೋಣ ಅಂತ. 10 ಗಿಡವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಮತ್ತೆ ಇಲ್ಲೂ ಕೂಡ ಈರುಳ್ಳಿ ಹಾಕಿದ್ದೆ. ಈರುಳ್ಳಿ ಇಲ್ಲೂ ಬಂದಿದೆ, ಅಲ್ಲೂ ಬಂದಿದೆ ಬೀನ್ಸ್ಗಳು. ಫ್ರೆಂಡ್ ಅಲ್ಲಿ ಪಾಟಲ್ಲಿ ಅಷ್ಟು ಹೂವು ಚೆನ್ನಾಗಿ ಬಿಡ್ತಿರ್ಲಿಲ್ಲ. ಇಲ್ಲಿ ನೆಲದಲ್ಲಿ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಗೊತ್ತಾ ಫ್ರೆಂಡ್ ಹೂವುಗಳೆಲ್ಲ. ನಮ್ಮ ಮನೆಯವರು ಹೂವು ಮಾತ್ರ ಕೀಳಕ್ಕೆ ಬಿಡಲ್ಲ. ಜಸ್ಟ್ ಗಿಡದಲ್ಲೇ ನೋಡಬೇಕಷ್ಟೇ ನಾವು. ತಲೆಯಲ್ಲಿ ಮುಡ್ಕೊಂಡ್ರೆ ಒಂದು ದಿವಸಕ್ಕೆ ಬಾಡೋಗುತ್ತೆ. ಅದೇ ಗಿಡದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಅವ್ರು ಮುಟ್ಟಕ್ಕೆ ಬಿಡಲ್ಲ ನಮಗೆ. ಇನ್ನು ಇಲ್ಲಿ ಬಸಳೆ ಸೊಪ್ಪು ಹಾಕಿದ್ದೀನಿ. ಇನ್ನು ಇವಾಗ ಅದು ಚಿಗುರ್ತಾ ಇದೆ ಚೆನ್ನಾಗಿ. ಇಲ್ಲಿ ವಿಳೆದೆಲೆ ಹಾಕಿದ್ದೀನಿ. ಇದು ಮಲ್ಲಿಗೆ ಗಿಡ, ಇದೆಲ್ಲ ಗೊರಟೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇವತ್ತಿನ ಮಾಡಿರೋ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ನಾನು ಮಾಡಿರೋ ಈ ಪುಟಾಣಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕು ಕಮೆಂಟು ಶೇರು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.